ನಮಸ್ಕಾರ, ಎಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಿಡಗುಂದಿ. ಮೊದಲಿಗೆ ಹೆಡ್ಲೈನ್ಸ್. ರಾಮ ಮಂದಿರ ನಿರ್ಮಾಣಕ್ಕೆ ಭರದ ಸಿದ್ಧತೆ. ಅಯೋಧ್ಯೆಗೆ ತಲುಪಿದ ದಕ್ಷಿಣ ಕಾಶಿ ಅಂತರಗಂಗೆ ನೀರು. ಕಟ್ಟಡ ಕಾರ್ಮಿಕರಿಗೆ ಕೋವಿಡ್ ಪರಿಹಾರಕ್ಕೆ ಆಗ್ರಹ. ಸಿಡಬ್ಲ್ಯೂಎಫ್ಐ ಮತ್ತು ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ. ರೈತ ಮೋರ್ಚಾದಿಂದ ವನ ಮಹೋತ್ಸವ. ಹಲವು ಗ್ರಾಮಗಳಲ್ಲಿ ಸಸಿ ನೆಟ್ಟ ಪರಿಸರವಾದಿಗಳು. ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ. ರಸ್ತೆ ಮನೆಗಳಾಗುತ್ತವೆ ಈಜುಕೊಳ. ಹುಡ್ಕೋ ಕಾಲೋನಿ ಜನರ ಪರದಾಟ. ಫ್ರಾನ್ಸ್ನಿಂದ ಭಾರತಕ್ಕೆ ಹಾರಿ ಬಂದ ರಫೇಲ್. ಅಕ್ಕಪಕ್ಕದ ರಾಷ್ಟ್ರಗಳ ನಿದ್ದೆಗೆಡಿಸಿದ ಯುದ್ಧ ವಿಮಾನ. ವಾರ್ತೆಗಳ ವಿವರ. ದಕ್ಷಿಣ ಕಾಶಿ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನದ ಪವಿತ್ರ ಅಂತರಗಂಗೆಯ ಅಭಿಷೇಕ ಮಾಡಿದ ನೀರು ಮತ್ತು ಮೃತ್ತಿಕಾವನ್ನ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಭೂಮಿ ಪೂಜೆ ಹಾಗೂ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಕಳುಹಿಸಲಾಯಿತು. ಅಯೋಧ್ಯೆ ರಾಮ ಜನ್ಮಭೂಮಿ. ಹಲವು ಇತಿಹಾಸ ಹೊಂದಿರುವ ಸ್ಥಳದಲ್ಲಿ ಮಹೋನ್ನತ ಕಾರ್ಯಕ್ರಮವೊಂದು ನಡೆಯಲಿದೆ. ಅದುವೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ. ಇನ್ನು ರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಆಗಸ್ಟ್ನಲ್ಲಿ ನಡೆಯಲಿರುವ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನದ ಪವಿತ್ರ ಅಂತರಗಂಗೆಯ ಅಭಿಷೇಕ ಮಾಡಿದ ನೀರು ಮತ್ತು ಮೃತ್ತಿಕಾವನ್ನು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಭೂಮಿ ಪೂಜಾ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಕಳುಹಿಸಲಾಯಿತು. ಈಗಾಗಲೇ ಅಯೋಧ್ಯೆಯಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿದ್ದು ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಸಂಕಷ್ಟದಲ್ಲಿರುವ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಸಮಗ್ರ ಕೋವಿಡ್ ಪರಿಹಾರಕ್ಕೆ ಆಗ್ರಹಿಸಿ ಸಿಡಬ್ಲ್ಯೂಎಫ್ಐ ಮತ್ತು ಸಿಐಟಿಯು ನೇತೃತ್ವದಲ್ಲಿ ಗಜೇಂದ್ರಗಢದಲ್ಲಿ ಪ್ರತಿಭಟನೆ ನಡೆಯಿತು. ಸಂಕಷ್ಟದಲ್ಲಿರುವ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಸಮಗ್ರ ಕೋವಿಡ್ ಪರಿಹಾರಕ್ಕೆ ಒತ್ತಾಯಿಸಿ ಸಿಡಬ್ಲ್ಯೂಎಫ್ಐ ಮತ್ತು ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯಾದ್ಯಂತ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕಲ್ಯಾಣ ನಿಧಿ ಕೋವಿಡ್ ಪರಿಹಾರ ಲೆಕ್ಕ ನೀಡಲು ಒತ್ತಾಯಿಸಿ ಹಾಗೂ ಕಲ್ಯಾಣ ಮಂಡಳಿ ವಿಲೀನಗೊಳಿಸುವ ಕೇಂದ್ರ ಸರ್ಕಾರದ ನೀತಿ ಖಂಡಿಸಿ ಕಾರ್ಮಿಕ ನಿರೀಕ್ಷಕರು ಮತ್ತು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಗಜೇಂದ್ರಗಢದ ತಹಶೀಲ್ದಾರ್ ಕಚೇರಿ ಎದುರು ಸಿಡಬ್ಲ್ಯೂಎಫ್ಐ ಮತ್ತು ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನೀವು ನಮ್ಮ ಕಾರ್ಮಿಕರಿಗೆ ದುಡ್ಡು ಬಂದಿಲ್ಲರಿ, ಅಲ್ಲಿಂದ ಸ್ಕಾಲರ್ಶಿಪ್ ಬಂದಿಲ್ಲರಿ, ಸರ್ಕಾರದಿಂದ ಯಾವ ಸವಲತ್ತು ಸಿಗ್ತಾ ಇಲ್ಲ. ನಮಗೆ ಮುಂದೆ ಹೆಂಗೆ ರೀ ಮತ್ತು ಈಗ ನಾವು ಒಟ್ಟಿಗೆ ಬಟ್ಟಿಗೆ ಹೆಂಗೆ ಮಾಡ್ಬೇಕಂತ ವಿಚಾರ ಮಾಡಕತ್ತೀವಿ ಸರ್. ನಮ್ಗೆ ಯಾವತ್ತೂ ನೀವು ಕಣ್ಣ ತೆಗಿಯವಲ್ರಿ. ಈ ಒಂದು ಸಲ ಅಲ್ಲ, ಇದು 10 ಸಲ ನಾವು ಹೋರಾಟ ಮಾಡಕತ್ತೀವಿ ಕಾರ್ಮಿಕರು. ನೀವೇನು ಕಣ್ಣು ಮುಚ್ಕೊಂಡ್ಬತ್ತೀನಿ ಸರ್? ನಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಹಾಂ, ನಮ್ಮ ಕಷ್ಟ ಅಂದರೆ ಗೊತ್ತಾಗ್ತಾ ಇಲ್ಲ ನಿಮಗೆ. ಅದಕ್ಕೆ ಸರ ನೀವು ಜಲ್ದಿ ನಮ್ಗೆ ಆದಷ್ಟು ನೀವು ಪರಿಹಾರ ಕೊಡ್ಬೇಕಂತೇಳಿ ನಾನು ಆ ಮಾತನ್ನು ಮುಗಿಸ್ತೀನಿ. ಕಟ್ಟಡ ಕಾರ್ಮಿಕರು ಕಾರ್ಡ್ ಮಾಡಿಸಿವ್ರಿ, ಒಂದು 9 ತಿಂಗಳು ಒಟ್ಟ ಬಂದೇ ಇಲ್ಲ, ದುಡ್ಡ ಬಂದಿಲ್ಲ. ಎಷ್ಟು ಬಾರಿ ಅರ್ಜಿ ಹಾಕಿದ್ರಿ? ಈಗ 3-4 ಸಲ ಹಾಕಿ ಸರ್. ಈಗ ಆ್ಯಕ್ಚುಲಿ ನಿಮ್ಮ ಸಮಸ್ಯೆ ಏನು ರೀ? ಅಂದರೆ ದುಡ್ಡು ಬರದೇ ಇರೋದು ಅಥವಾ ಅವ್ರ ಅರ್ಜಿಗೆ ಅವರು ಸ್ಪಂದಿಸದೇ ಇರೋದು? ಇಲ್ರಿ, ಒಟ್ಟ ದುಡ್ಡ ಬಂದಿಲ್ಲ ಸರ್. ಅರ್ಜಿ ಕೊಟ್ಟಿ ಸರ್. ಎಷ್ಟು ದಿವಸ ಆತ್ರಿ ಕೆಲಸ ಮಾಡಿ? ಈಗ ಒಂದು 8-9 ತಿಂಗಳು ಸರ್. ಎಷ್ಟು ದಿವಸ ಕೆಲಸ ಮಾಡಿರಿ? ನೀವು ಕಟ್ಟಡ ಕಾರ್ಮಿಕರಾಗಿ ಎಷ್ಟು ವರ್ಷದಿಂದ ದುಡಿಯಾಕತ್ತೀರಿ? ಈಗ 1 ವರ್ಷ ಆತ್ರಿ. 1 ವರ್ಷ ಆಯಿತು. ನಿಮ್ಮ ಹೆಸರೇನು ರೀ? ಗಂಗಮ್ಮ ರೀ. ಗಂಗಮ್ಮ. ಕಟ್ಟಡ ಕಾರ್ಮಿಕರಿಗೆ ಪರಿಹಾರ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರ ನೀಡಿದ ಪರಿಹಾರ ನಮಗೆ ಬಂದಿಲ್ಲ. ನಾವೇನು ಮಾಡಬೇಕೆಂದು ಕಟ್ಟಡ ಕೂಲಿ ಕಾರ್ಮಿಕರು ತಮ್ಮ ಅನಿಸಿಕೆ ಹಂಚಿಕೊಂಡರು. ನಿಮ್ಮ ಮಕ್ಕಳು ಯಾರು ಕೂಡ ಒಂದು ಉನ್ನತ ಶಿಕ್ಷಣವನ್ನು ಪಡಿಬೇಕು ಅಂತಂದರೆ ಅಥವಾ ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲೇ ಶಿಕ್ಷಣ ಪಡಿಬೇಕಾದ್ರೆ ಅದು ಸಾಧ್ಯ ಇಲ್ಲ. ಇನ್ಮೇಲೆ ಅವರು ಏನು ಮಾಡಿದ್ದಾರೆ ಅಂತಂದರೆ ಇಡೀ ಉನ್ನತ ಶಿಕ್ಷಣವನ್ನು ಖಾಸಗಿ
ಖಾಸಗೀಕರಣ ಮಾಡಿಬಿಟ್ಟಿದ್ದಾರೆ. WTO ಜೊತೆ ಆಲ್ರೆಡಿ ಒಪ್ಪಂದ ಮಾಡ್ಕೊಂಡಿದ್ದಾರೆ. WTO ಅಂತಂದರೆ ವರ್ಲ್ಡಲ್ಲಿರ್ತಕ್ಕಂಥ ವ್ಯಾಪಾರ ಮಾಡುವಂಥ ಒಂದು ಸಂಘಟನೆ. ಆ ವ್ಯಾಪಾರ ಮಾಡುವಂಥ ಸಂಘಟನೆ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇವತ್ತು ಶಿಕ್ಷಣ ಸಂಸ್ಥೆಯನ್ನು ಖಾಸಗೀಕರಣ ಕೊಟ್ಟಿದ್ದಾರೆ. ನೀವು ಶಿಕ್ಷಣವನ್ನು ಬಂದು ನಮ್ಮ ಮಕ್ಕಳ ಹತ್ರ ಎಷ್ಟು ಬೇಕಾದರೂ ದುಡ್ಡನ್ನು ಉಸ್ಲಿ ಮಾಡಿರಿ, ಪಾಲಕರು ಕೊಡ್ತಾರೆ. ಅದನ್ನು ತಗೊಂಡು ನೀವು ಶಿಕ್ಷಣ ಕಲಿಸ್ತಿರೋ ಬಿಡ್ತಿರೋ ಬೇರೆ. ಇವತ್ತು ಕಟ್ಟಡ ಕಾರ್ಮಿಕರು ತಮ್ಮ ಬೇಡಿಕೆಗಳಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ವಿದ್ಯಾರ್ಥಿ ಸಮುದಾಯದ ಭಾಗವಾಗಿ ನಾವು ಕೂಡ ಬೆಂಬಲವನ್ನು ಕೊಡ್ತಾ ಇದ್ವಿ. ಮುಖ್ಯವಾಗಿ ಕಾರ್ಮಿಕರು ಇವತ್ತು ವಲಸೆ ಕಾರ್ಮಿಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರು ವಲಸೆ ಕಾರ್ಮಿಕರಾಗಿರೋದ ಕಾರಣಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರ್ತಕ್ಕಂಥ ಹೊಸ ಶಿಕ್ಷಣ ನೀತಿ ಏನಿದೆ, ಆ ಹೊಸ ಶಿಕ್ಷಣ ನೀತಿಯಲ್ಲಿ ಅವರು ತ್ರಿಭಾಷೆ ಶಿಕ್ಷಣ ನೀತಿಯನ್ನು ಅನುಸರಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಅದು ಮುಖ್ಯವಾಗಿ ಈ ವಲಸೆ ಕಾರ್ಮಿಕರ ಮಕ್ಕಳಿಗೆ ಅದು ಒಂದು ಅತಂತ್ರದ ಬದುಕನ್ನು ಕಟ್ಟಿಕೊಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ಅಂತಕ್ಕಂಥದ್ದು. ಯಾಕಂದರೆ ಈ ಭಾಗ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನ ಇವತ್ತು ಕೇರಳಕ್ಕೋ ಗೋವಾಕ್ಕೋ ಅಥವಾ ಈ ಕಡೆ ಮಹಾರಾಷ್ಟ್ರಕ್ಕೋ ವಲಸೆ ಹೋಗ್ತಾರೆ. ಆವಾಗ ಆ ಭಾಗದಲ್ಲಿ ವಲಸೆ ಹೋದಂಥ ಅವರ ಮಕ್ಕಳನ್ನು ಯಾವ ರೀತಿಯ ತ್ರಿಭಾಷೆ ಶಿಕ್ಷಣವನ್ನು ಕಲಿಸ್ತಾರೆ ಇವರು ಅಂತಕ್ಕಂಥ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇದೆ. ಈ ರೀತಿಯಲ್ಲಿ ಏನು ಅತಂತ್ರದ ಬದುಕನ್ನು ಮಾಡುವಂಥ ಶಿಕ್ಷಣ ನೀತಿ ಇದೆ, ಇದನ್ನು ನಾವು ವಿರೋಧವನ್ನು ಮಾಡ್ತಾ ಇದ್ವಿ. ಕಾರ್ಮಿಕರ ಮಕ್ಕಳಾಗಿ ಇದನ್ನು ಕೂಡ ನಾವು ವಿರೋಧ ಮಾಡ್ತೀವಿ. ಬಾಲು ರಾಠೋಡ್, ಪೀರು ರಾಠೋಡ್ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಡವರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಇವ್ರ ಬದುಕು ಹಸನಾಗಿರಬೇಕು, ಅವ್ರ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು, ಅವರು ಒಂದು ನಾಗರಿಕ ಜೀವನಕ್ಕೆ ಬರಬೇಕು ಅಂತೇಳಿ 1996 ಒಳಗೆ ಒಂದು ಕಾಯಿದೆಯನ್ನು ಜಾರಿ ತಂತು. ಆದರೆ ದುರಂತ ಏನು ಅಂತೇಳಿದರೆ ಈಗ ಸುಮಾರು 24 ವರ್ಷ ಕಳೆದರೂ ಕೂಡ ಇವತ್ತಿಗೂ ಆ ಕಾರ್ಮಿಕರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. 14 ಸೌಲಭ್ಯಗಳಿದ್ದಾವೆ. ಇವತ್ತು ನಮಗೆಲ್ಲರಿಗೂ ಗೊತ್ತಿರುವಂಗೆ ಆಗಾಗಲೇ ನೋಂದಣಿ ಆಗಿ 5-6 ವರ್ಷ ಆಯಿತು ಅರ್ಜಿ ಹಾಕಿ, ಹೆರಿಗೆಗೆ ಅರ್ಜಿ ಹಾಕಿದ್ದಾರೆ. ಹೆರಿಗೆ ಸೌಲಭ್ಯಕ್ಕೆ ಇವತ್ತು ಸಹಾಯಧನ ಕೊಡಬೇಕು, ಹಾಕಿ 5-6 ವರ್ಷ ಆದರೂ ಕೂಡ ಇವತ್ತಿಗೂ ಅರ್ಜಿ ವಿಲೇವಾರಿ ಆಗ್ತಾಯಿಲ್ಲ. ಮತ್ತು ಅದೇ ರೀತಿ ಡೆತ್ ಕ್ಲೇಮ್ ಆದರೆ ನಮ್ಮ ಕಾರ್ಮಿಕರು ಇಡೀ ನಗರವನ್ನು ರಚನೆ ಮಾಡಿಕೊಟ್ಟಿರ್ತಾರೆ. ಇಂಥ ಕಾರ್ಮಿಕರು ಇವತ್ತು ಸ್ವಾಭಾವಿಕ ಸಾವು ಆದರೆ 54,000 ರೂಪಾಯಿ ಕೊಡಬೇಕು, ಅಥವಾ ಅವ್ರ ಕೆಲಸದ ಮೇಲೇ ಇವತ್ತು ಏನಾದರೂ ಪ್ರಾಣ ಕಳ್ಕೊಂಡ್ರೆ ಅವರಿಗೆ 5 ಲಕ್ಷ ರೂಪಾಯಿ ಕೊಡಬೇಕು ಅಂಥೇಳಿ ಅಂಥ ಅರ್ಜಿಗಳು ಹಾಕಿದರೂ ಕೂಡ ಇವತ್ತಿಗೂ ಕೂಡ ಅವು ಕ್ಲೇಮ್ ಆಗದೆ ಇವತ್ತು ನೆದೆಗುದಿಗೆ ಬಿದ್ದಿದ್ದಾವೆ. ಹಾಗಾಗಿ ಕಾರ್ಮಿಕರಿಗೆ ಇವತ್ತು ಆಸೆಗಳೇ ಕಾರ್ಮಿಕ ಇಲಾಖೆ ಮೇಲೆ ಇಲ್ಲದೇ ಇರುವಂಥ ಸ್ಥಿತಿ ಒಳಗೆ ಇವತ್ತು ಇಲಾಖೆಗಳು ಕೆಲಸ ಮಾಡ್ತಾ ಇದ್ದಾವೆ. ಅಲ್ಲಿ ಮಠ ಕಲಿತಾರೆ, ಅಲ್ಲಿ ಮಠ ಅವರು ಅರ್ಜಿ ಹಾಕಿ 5-6 ವರ್ಷ ಕಳೆದರೂ ಕೂಡ ಅವ್ರ ಅರ್ಜಿನೂ ಕೂಡ ಇವತ್ತು ಪೆಂಡಿಂಗ್ ಇರುವಂಥದ್ದು. ಈ ಥರದ ಸಮಸ್ಯೆಗಳ ಆಧಾರದ ಮೇಲೆ ಇವತ್ತು ಆ ಸಮಸ್ಯೆಗಳ ಪರಿಹಾರ ಆಗಬೇಕು ಅನ್ನುವಂಥ ನಿಟ್ಟಿನೊಳಗೆ ನಾವು ಹೋರಾಟ ಮಾಡ್ತಾ ಇದ್ವಿ. ಅದರ ಜೊತೆಗೆ ನಿಮಗೆಲ್ಲ ಗೊತ್ತಿರುವಂಗೆ ಕೋವಿಡ್-19 ಅನ್ನುವಂಥ ಕರೋನಾ ಅಂತ ವೈರಸ್ ಇವತ್ತು ನಮ್ಮ ಮಧ್ಯೆ ಬಂದಿದೆ. ಅದು ಕಟ್ಟಡ ಕಾರ್ಮಿಕರಿಗೆ ಭಾಳಷ್ಟು ನಷ್ಟ ಆಗಿದೆ. ಯಾಕಂದರೆ ಭಾಳಷ್ಟು ಜನ ಕಟ್ಟಡ ಕಾರ್ಮಿಕರು ವಲಸೆ ಕಾರ್ಮಿಕರಿದ್ದಾರೆ, ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ದುಡಿಯುವಂಥ ಕಾರ್ಮಿಕರಿದ್ದಾರೆ. ಇವ್ರಿಗೆ ಏನಾಗಿದೆ ಅಂತೇಳಿದರೆ ಕಟ್ಟಡ ಕಾರ್ಮಿಕರು ಇವತ್ತು ವಲಸೆ ಹೋಗಿ ನಗರ ಪ್ರದೇಶ ಒಳಗೆ ದುಡಿಲಿಕ್ಕೂ ಉದ್ಯೋಗ ಇಲ್ಲ, ತಮ್ಮ ಊರುಗಳಲ್ಲಿ ಇವತ್ತು ಉದ್ಯೋಗ ಇಲ್ಲದೆ ಇವತ್ತು ತಮ್ಮ ಕೆಲಸ ಇಲ್ಲದೆ ಇವತ್ತು ತಮಗೆ ಒಟ್ಟಿಗೇನು ಇಲ್ಲದೆ ಇವತ್ತು ಬದುಕ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ನಾವು ಹೇಳ್ತಾ ಇರೋದು, ನಾವು ಹೋರಾಟ ಮಾಡಿದ್ರ ಭಾಗವಾಗಿ ನೀವೆಲ್ಲ ಏನು ಮಾಡಿದಿರಿ, ಈಗ ಬೆಂಗಳೂರು ನಗರದೊಳಗಿರುವಂಥ ಬೆಂಗಳೂರು ಜಿಲ್ಲೆಗೆ ನೀವು ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿದ್ದೀರಿ. ನಾವು ಹೇಳ್ತಾ ಇದ್ದೀವಿ ಇಡೀ ರಾಜ್ಯದ ಕಾರ್ಮಿಕರಿಗೂ ಕೂಡ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತು ನಾವು ವಾರದ ಮೇಲೆ ದುಡಿತಾರೆ ನಮ್ಮ ಕಟ್ಟಡ ಕಾರ್ಮಿಕರು, ಯಾರು ತಿಂಗಳ ಆಧಾರದ ಮೇಲೆ ದುಡಿಯೋದು. ವಾರ ಆದರೆ ಇವತ್ತು ಅವರು ಕೂಲಿ ಅಂತ ತಗೊತಾರೆ. ಅಂಥ ಕಾರ್ಮಿಕರಿಗೆ ನಾವು ವಾರದ ಆಧಾರದ ಮೇಲೆ 2,000 ರೂಪಾಯಿಯನ್ನು ಹೇಳಿದ್ದೀವಿ. ಕನಿಷ್ಠ 3 ತಿಂಗಳ ಇವತ್ತು ವಾರದ ಆಧಾರದ ಮೇಲೆ 2,000 ರೂಪಾಯಿ ಹಂಗೆ ಅವರ ಅಕೌಂಟಿಗೆ ಇವತ್ತು ಹಣವನ್ನು ಜಮಾ ಮಾಡಬೇಕಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇಂಥದ್ದೊಂದು ಆಸೆಯನ್ನು ಇಟ್ಟುಕೊಂಡು ಮತ್ತು ಯಾರಿಗೆ ಈಗಾಗಲೇ 5,000 ರೂಪಾಯಿ ಕೊಟ್ಟಿದ್ದಾರೆ, ನಮ್ಮ ಜಿಲ್ಲೆ ಒಳಗೆ ಸುಮಾರು ಇನ್ನೂ ಸಾವಿರಾರು ಮಂದಿಗೆ ಬಂದಿಲ್ಲ, ಅದು ಕೂಡಲೇ ಜಮಾ ಮಾಡಬೇಕು, ವಿಲೇವಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಕಾರ್ಮಿಕ ಇಲಾಖೆಯಲ್ಲಿಂದ ಅಗಸರಿಗೆ ಮತ್ತು ಸೇವರಿಕರಿಗೂ ಕೂಡ ಸಹಾಯಧನ 5,000 ರೂಪಾಯಿ ಕೊಡಬೇಕಂತಿದೆ. ಅದನ್ನು ಕೂಡ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. ನಮಗಿರೋದಷ್ಟೇ, ಈ ನಗರವನ್ನು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಕಟ್ಟಡ ಕಾರ್ಮಿಕರು. ಈ ನಗರ ಹೇಗೆ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಹಾಗೆ ಅವರ ಮಕ್ಕಳಿಗೆ ಅವರ ಬದುಕಿನ ಒಳಗೆ ಒಂದು ಹೊಸ ಬೆಳಕನ್ನು ತರುವಂಥ ಕೆಲಸ CITU ಸಂಘಟನೆ ಮಾಡ್ತಾ ಇದೆ. ಅದ್ರ ಜೊತೆಗೆ ಸೇರ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಈ ಸಂದೇಶವನ್ನು ತಲುಪಿಸುವಂಥ ಮಾಧ್ಯಮದ ಮಿತ್ರರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ನಾನು 2 ಮಾತುಗಳು
ಮುಖ್ಯವಾಗಿ ಏನು ಮಾಡಬೇಕಾಗಿತ್ತು ಅದನ್ನು ಕೂಡ ಇವತ್ತು ಅದು ಮಾಡ್ತಾ ಇಲ್ಲ. ಇವರೇನು ಲಂಗಡ ಲಾಪಣಿ ಮಾಡ್ತಾ ಇದ್ದಾರೆ, ಅದಕ್ಕೆ ಪೂರಕವಾಗಿ ನೀವು ಹಂಗೆ ಮಾಡ್ಕೊಂತ ಹೋಗಿ, ಯಾಕಂದ್ರೆ ಹಿಂದೆ ಅದಕ್ಕೆ ಜಾರಿಗೆ ತಂದವ್ರೆ ನಾವು ಅದನ್ನು ಅತಿ ವೇಗವಾಗಿ ನೀವೇ ತೊಗೊಂಡು ಹೊಂಟಿದ್ದೀರಿ ಅಂತೇಳಿ ಇವರು ಬಾಯಿ ಮುಚ್ಕೊಂಡು ಕುಂತಿದ್ದಾರೆ. ಒಂದು ಚಾರ್ಚೂರು ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಇನ್ನೊಂದು ಯಾರೋ ಅಷ್ಟೇ ಮಾತಾಡ್ತಾ ಇದ್ದಾರೆ ಹೊರತು ತಾಲೂಕು, ಜಿಲ್ಲಾ ಮತ್ತು ವಲಯ ಮಟ್ಟದಲ್ಲಿ ಆ ಕಾಂಗ್ರೆಸ್ ಮುಖಂಡರುಗಳಿಗೆ ಆ ತಾಕತ್ತಿಲ್ಲ, ಆ ಮಾತಾಡೋ ವ್ಯವಸ್ಥೆ ಇಲ್ಲ. ಯಾಕಂದರೆ ಒಬ್ಬರ ಕಿಸೆ ಒಬ್ಬರದಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಬಹುತೇಕವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಿದ್ದೀವಿ. ನಮ್ಮಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಸುಮಾರು 15 ವರ್ಷಗಳಾಯಿತು ಬಂದು ಜಾರಿಗೆ ಬಂದು. ಆದರೆ ನಿಮಗೂ ಕೂಡ ಅದರಲ್ಲಿ ಕೆಲಸ ಕೊಡಬೇಕು. ಇವತ್ತಿಗೂ ಅದರಲ್ಲಿ ಕೆಲಸ ಸಿಕ್ಕಿಲ್ಲ ನಿಮಗೆ. ಅಂದರೆ ಅದನ್ನು ಎಷ್ಟು ಕೊಳ್ಳೆ ಹೊಡೆದು ಲೂಟಿ ಮಾಡ್ತಾ ಇದ್ದಾರೆ ಅಂತ ವ್ಯವಸ್ಥೆ ಇದು. ಹಾಗಾಗಿ ಬಂಧುಗಳೇ, ನಾವು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮತ್ತು ಮಹಿಳಾ ವಿರೋಧಿ ನೀತಿಗಳು, ಇವತ್ತು ಮೊನ್ನೆ ಸರಿ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ ಮಹಿಳೆಯರ ಪರವಾಗಿ. ಸುಮಾರು 89,000 ಈ ದೇಶದಲ್ಲಿ ಕೋವಿಡ್ ಭಾಗವಾಗಿ ಅಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ, ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಅಂದರೆ ಭಾರತ ಮಾತಾ ಕಿ ಜೈ ಅಂತ ಹೇಳ್ತಾರೆ, ಆದರೆ ಈ ಭಾರತದಲ್ಲಿ ಮಹಿಳೆಯರು ಕೂಡ ಭಾರತ ಮಾತೆಯರು ಅನ್ನೋದನ್ನು ಕೂಡ ಅವರು ಮರ್ತಿದ್ದಾರೆ ಕಾಣುತ್ತೆ. ಹಾಗಾಗಿ ಅಂಥ ಲಜ್ಜೆಗೆಟ್ಟ ಈ ಸುಳ್ಳು ಹೇಳುವಂಥ ಸಂಸ್ಕೃತಿಯವರು, ಈ ಮನುವಾದಿ ಸನಾತನ ಸಂಸ್ಕೃತಿಯವರು, ಮಹಿಳಾ ವಿರೋಧಿಗಳು, ಕಾರ್ಮಿಕ ವಿರೋಧಿಗಳು ಯಾರಾದರೂ ಈ ದೇಶದಲ್ಲಿ ಇದ್ದರೆ ಅದು ಈ ಸಂಘ ಪರಿವಾರ BJP ಅವರು ಮಾತ್ರ. ಹಾಗಾಗಿ ಬಂಧುಗಳೇ, ಕಾರ್ಮಿಕರೇ, ನೀವೆಲ್ಲರೂ ಕೂಡ ಅಂಥ ಒಂದು ಕೆಟ್ಟ ಪರಿಸ್ಥಿತಿ ಏನಿದೆ ಅದರಿಂದ ನಾವು ಆಲೋಚನೆ ಮಾಡಬೇಕು. ಮುಂದಿನ ದಿನ ನಮಗೂ ನಿಮಗೂ ಇಂಥ ಹೋರಾಟ ಮಾಡಲಿಕ್ಕೆ ಇವತ್ತು ನಮಗೆ ಸಂವಿಧಾನ ಹಕ್ಕು ಕೊಟ್ಟಿದೆ. ಆದರೆ ಇವತ್ತು ಸಂವಿಧಾನ ಒಂದೊಂದು ಅಂಗಗಳನ್ನು ಇವತ್ತು ಅವರು ತೆಗೆದಾಕ್ತಾ ಇದ್ದಾರೆ ಅಂತ ಅರ್ಥ ಏನಂತಂದರೆ, ಮುಂದೆ ದಿನ ನೀವು ಈ ಕೆಂಬಾವುಟ ಹಿಡಿಬಾರ್ದು, ಯಾರೂ ಬಂದು ಹಿಂಗೆ ತಹಶೀಲ್ದಾರ್ ಕಚೇರಿ ಬಂದು ನಿಂತು ನೀವು ಮನವಿನೂ ಸಲ್ಲಿಸಬಾರ್ದು. ಅಲ್ಲಿ ಲೋಕಲ್ ಅವನೊಬ್ಬ ಇರ್ತಾನಲ್ಲ, ಗೌಡವ, ಕುಲಕರ್ಣಿಯೋ ಇನ್ನೊಬ್ಬ ಅವ್ನು ಹೇಳ್ದಂಗೆ ನೀವು ಕೇಳಬೇಕಂತೇಳಿ. ಆವಾಗ ಪುರುಷರ ವ್ಯವಸ್ಥೆ ಹೇಗಾಗ್ಬಿಟ್ರೆ ಮಹಿಳೆಯರ ವ್ಯವಸ್ಥೆಗಳು ಹೇಗಾಗ್ಬರ್ಬೋದು. ಹಾಗಾಗಿ ಇಂಥ ಕೆಟ್ಟ ದುರಾಡಳಿತ ವ್ಯವಸ್ಥೆಯನ್ನು ತರಲಿಕ್ಕೆ ಹೊಂಟಿರೋಂಥ ನರೇಂದ್ರ ಮೋದಿಗಾಗಲಿ ಅಥವಾ BJP ಸಂಘ ಪರಿವಾರ ಸಂಸ್ಕೃತಿಗಾಗಲಿ ನಾವು ಧಿಕ್ಕರಿಸೋಣ. ಕಾರ್ಮಿಕರ ಕಾಯ್ದೆಗಳಿಗಾಗಲಿ, ಸಂವಿಧಾನಕ್ಕಾಗಲಿ ಅಥವಾ ಈ ದೇಶದ ಮಹಿಳೆಯರ ಮಾನ ಪ್ರಾಣ ರಕ್ಷಣೆ ಮಾಡೋದರಲ್ಲಿ ನೀವು ವಿಫಲರಾಗಿದ್ದೀರಿ. ಮುಂದೊಂದು ನಿಮಗೆ ಮತ್ತೆ ನಾವು ಪಾಠ ಕಲಿಸಲಿದ್ದೇವೆ. ಯಾಕಂದರೆ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಈ ಅತಿ ಹೆಚ್ಚು ಈ ಕೋವಿಡ್ ಅಂತ ಸಂದರ್ಭದಲ್ಲಿ ದುಡಿಯುವ ಜನರ ಮೇಲೆ ಅನ್ಯಾಯ ಆದಾಗ ಈ ಕೆಂಬಾವುಟವೇ ಎಲ್ಲ ಕಡೆ ಹೋರಾಟ ಮಾಡಿರೋದು. ಒಬ್ಬ ಕಾಂಗ್ರೆಸ್ಸಿನ ಅಥವಾ BJP ಅವರು ಹೌದು ಇದು ನಮಗೆ ಮೋಸ ಆಗ್ತಾ ಇದೆ, ನಮಗೆ ಇದರಿಂದ ಅನುಕೂಲ ಇಲ್ಲ ಅಂಥೇಳಿ ಮಾತನಾಡೋರು ಒಬ್ಬರಾದರೂ ಹೇಳಿಕೆ ಕೊಡ್ತಾ ಇದ್ದಾರೆ. ಅವ್ರು ಎಲ್ಲಿ ಹೇಳಿಕೂ ಕೂಡ ಇಲ್ಲ. ಆದರೆ ಪದೇ ಕೆಂಬಾವುಟ ಮಾತ್ರ. ಯಾಕಂದರೆ ಕೆಂಬಾವುಟ ಅದೊಂದು ರಾಜಕೀಯವಾಗಿ ಅಲ್ಲ, ಅದೊಂದು ಸಂಘಟನಾತ್ಮಕವಾಗಿ ದುಡಿಯುವ ಜನರ ರಾಜಕೀಯವಾಗಿ ನಡೆಯುವಂಥ ಇದು ಸಂಘಟನೆಗಳು, ಇದು ಕೆಂಬಾವುಟ. ಹಾಗಾಗಿ ಬಂಧುಗಳೇ, ನಾವು ಈ ಕೆಂಬಾವುಟನ ಇವತ್ತೇನು ಹಿಡಿದಿದ್ದೀವಿ, ಇನ್ನೂ ನಾವು ಮೇಲಕ್ಕೆ ತಗೊಂಡು ಹೋಗಬೇಕು. ಇದನ್ನು ಹಿಡ್ಕೊಂಡು ಅವ್ರಿಗೆ ತೋರಿಸ್ಬೇಕು, ಮಕ್ಕಳೇ ನೀವೇನು ಜಾರಿಗೆ ತರಲಿಕ್ಕೆ ಹೊಂಟಿದ್ದೀರಿ ಅದು ನಿಮ್ಮ ಕೆಟ್ಟ ವ್ಯವಸ್ಥೆಗೆ ನಮ್ಮ ಈ ರೆಡ್ ಸಲ್ಯೂಟ್ಗಳನ್ನು ನಿಮಗೆ ಕೊಟ್ಟು. ರೈತ ಮೋರ್ಚಾ ರೋಣ ಮಂಡಳಿ ವತಿಯಿಂದ ವನ ಮಹೋತ್ಸವ ನಡೆಸಲಾಯಿತು. ರೋಣ ಮತಕ್ಷೇತ್ರದ ಹಲವೆಡೆ ಸಸಿ ನೆಟ್ಟು ಪರಿಸರ ಉಳಿಸುವಂತೆ ಕರೆ ನೀಡಿದರು. ರೈತ ಮೋರ್ಚಾ ರೋಣ ಮಂಡಳಿ ವತಿಯಿಂದ ವನ ಮಹೋತ್ಸವ ನಡೆಸಲಾಯಿತು. ರೋಣ ಮತಕ್ಷೇತ್ರದ ಹಲವೆಡೆ ಸಸಿ ನೆಟ್ಟು ಪರಿಸರ ಉಳಿಸುವಂತೆ ಕರೆ ನೀಡಿದರು. ಪರಿಸರ ಎಂದರೆ ಕೇವಲ ಮರಗಿಡಗಳಲ್ಲ, ಪರಿಸರದಲ್ಲಿರುವ ಸಮಗ್ರ ಜೀವಿಗಳ ಸಂಗಮ. ಪ್ರಕೃತಿಯನ್ನು ಉಳಿಸುವ ಹೊಣೆ ನಮ್ಮೆಲ್ಲರ ಮೇಲಿದೆ. ಮನುಷ್ಯ ಸುಖವಾಗಿರಲು ಈ ಪ್ರಕೃತಿಯೇ ಕಾರಣ. ಇದನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಕೆಲವರು ತಮ್ಮ ಜಮೀನಿನಲ್ಲಿ ಬೆಳೆದಿರುವ ಮರಗಿಡಗಳನ್ನು ಕಟಾವು ಮಾಡಿ ದುಡ್ಡಿಲ್ಲ, ಹೊಲದಲ್ಲಿ ಬೆಳೆಯೂ ಇಲ್ಲ, ಜೀವನ ಸಾಗಿಸುವುದು ದುಸ್ತರವಾಗಿದೆ. ಹೀಗಾಗಿ ಇದನ್ನು ಕಡಿದು ಜೀವನ ಸಾಗಿಸಬೇಕಾಗಿದೆ ಎಂದು ಕೆಲ ರೈತರು ಅಳಲು ತೋಡಿಕೊಂಡಿದ್ದೂ ಉಂಟು. ಜೊತೆಗೆ ಕೆಲವರು ಮರಗಿಡಗಳನ್ನು ಉರುವಲಾಗಿ ಬಳಸಿ ಪರಿಸರ ನಾಶ ಮಾಡಿದ್ದಾರೆ. ಇದರಿಂದ ಭೂಮಿಯ ವಾತಾವರಣವೂ ಹೆಚ್ಚಾಗಿದೆ. ಇದೆಲ್ಲ ದೃಷ್ಟಿಕೋನದಿಂದ ಪರಿಸರ ಉಳಿಸುವುದು ಅನಿವಾರ್ಯ ಎಂದು ರೈತ ಮೋರ್ಚಾ ರೋಣ ಮಂಡಳಿ ಕಳವಳ ವ್ಯಕ್ತಪಡಿಸಿದರು.
ವಿರಾಮ. ಕೊರೋನಾಗೆ ಔಷಧಿ ಬಂದಿದೆ, ಕೊರೋನಾಗೆ ಔಷಧಿ ಬಂದಿದೆ ಅನ್ನೋದು ನಮಗೆ ಕೋಟಿ ರೂಪಾಯಿ ಕೊಟ್ಟಷ್ಟೇ ಹರ್ಷ ನೀಡುತ್ತೆ ಅಲ್ಲವೇ? ಯಾಕಂದ್ರೆ ನಾವು ಬದುಕಿದ್ರೆ ತಾನೇ ನಮ್ಮ ಆಸ್ತಿ, ಐಶ್ವರ್ಯ, ಸಂಪತ್ತು ಅನುಭವಿಸಲು ಸಾಧ್ಯ. 2019ರಲ್ಲಿ ಚೀನಾದ ವುಹಾನ್ ಪ್ರಾಂತ್ಯದಲ್ಲಿ ಕಾಣಿಸಿಕೊಂಡ ಈ ವೈರಸ್ ಈಗ ಜಗತ್ತಿನಾದ್ಯಂತ ಹರಡಿ ಮರಣ ಮೃದಂಗ ಬಾರಿಸುತ್ತಿದೆ. ಕೊರೋನಾ ಬಂದರೆ ಅವರನ್ನು ಖೈದಿಗಳಂತೆ ಬಂಧಿಸಿ ಪ್ರತ್ಯೇಕವಾಗಿ ಇರಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ಅವರನ್ನು ಭೇಟಿ ಮಾಡುವುದಿರಲಿ, ಅವರು ಸತ್ತರೆ ಅವರ ದೇಹವನ್ನೂ ಸಂಬಂಧಿಕರಿಗೆ ಕೊಡದೆ ಸರ್ಕಾರವೇ ಸಂಸ್ಕಾರ ಮಾಡುತ್ತಿದೆ. ಇನ್ನು ಕೊರೋನಾ ಪೀಡಿತ ವ್ಯಕ್ತಿಯ ಮನೆ ಮತ್ತು ರಸ್ತೆಯನ್ನು ಸೀಲ್ ಡೌನ್ ಮಾಡಿ ಇಡೀ ರಸ್ತೆಯ ಜನ ಇವರನ್ನು ಶಪಿಸುವಂತೆ ಅವಮಾನ ಎದುರಿಸಬೇಕಾಗುತ್ತದೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕೊರೋನಾ ಇಡೀ ಜಗತ್ತನ್ನೇ ಅಪೋಷಣೆಗೆ ತೆಗೆದುಕೊಂಡು ಬಿಡುತ್ತೇನೋ ಎಂಬ ಆಲೋಚನೆ ನಮ್ಮಲ್ಲಿ ನಡುಕ ಹುಟ್ಟಿಸುತ್ತದೆ. ಈ ಕೊರೋನಾ ವೈರಸ್ ಆರ್ಥಿಕವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಬಲವಾದ ಹೊಡೆತ ನೀಡುತ್ತಿದೆ. ಹಾಗಾಗಿಯೇ ಕೊರೋನಾಕ್ಕೆ ಔಷಧಿ ಬಂದಿದೆ ಎಂದರೆ ಎಲ್ಲರ ಕಿವಿ ನಿಮಿರುತ್ತದೆ. ಈ ಔಷಧಿ ಕಂಡುಹಿಡಿಯಲು ಜಗತ್ತಿನಾದ್ಯಂತ ಫಾರ್ಮಸಿ ಕಂಪನಿಗಳು ಹಗಲು ರಾತ್ರಿ ಎಂದೆಣಿಸದೆ ಹೋರಾಟ ಮಾಡುತ್ತಿದೆ. ಯಾಕಂದ್ರೆ ಜೀವರಕ್ಷಕ ಔಷಧಿ ತಯಾರಿಸುವ ಜವಾಬ್ದಾರಿ ಒಂದು ಕಡೆ ಆದರೆ ಇದರಿಂದ ಬರುವ ಕೋಟಿ ಕೋಟಿ ಆದಾಯದ ಆಶಯ ಇನ್ನೊಂದು ಕಡೆ. ಇದೇನಪ್ಪ ಕೊರೋನಾಗೆ ಔಷಧಿ ಬಂದಿದೆ ಎಂದು ಹೇಳಿ ಬೇರೆಲ್ಲ ವಿಚಾರ ಪ್ರಸ್ತಾಪಿಸಿದ್ದಾರೆ ಅಂದುಕೊಳ್ತೀರಾ? ಖಂಡಿತವಾಗಿಯೂ ಕೊರೋನಾಗೆ ಔಷಧಿ ಇದೆ. ಅದನ್ನು ನೀವು ಬಳಸಿದ್ರೆ ನಿಮಗೆ ಕೊರೋನಾ ಬರೋದೇ ಇಲ್ಲ. ಅದನ್ನು ಹೇಳೋಕು ಮುಂಚೆ ಕೊರೋನಾ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಕೊರೋನಾ ಅಂದ್ರೆ ಅದು ಒಂದು ವೈರಸ್. ನಿಮಗೆ ಗೊತ್ತಾ, ಈ ವೈರಸ್ ಬಹಳ ದುರ್ಬಲ. ಇದಕ್ಕೆ ಸುರಕ್ಷಿತ ಕೋಟೆ ಇರೋಲ್ಲ. ಇದು ಹೆಚ್ಚು ಬಿಸಿಯನ್ನಾಗಲಿ, ಕ್ಷಾರವನ್ನಾಗಲಿ, ಹುಳಿಯನ್ನಾಗಲಿ ತಡೆದುಕೊಳ್ಳೋಲ್ಲ. ಇದು ಸ್ವತಂತ್ರವಾಗಿ ಬದುಕಲಾರದು. ಇದಕ್ಕೆ ತನ್ನ ಸುತ್ತಲೂ ಜೊಲ್ಲಿನ ರಕ್ಷಣೆ ಇಲ್ಲದಿದ್ರೆ ನಾಶವಾಗಿ ಹೋಗಿಬಿಡುತ್ತೆ. ಜೊಲ್ಲಿನ ಮೂಲಕ ಹರಡುತ್ತಾ ನಮ್ಮ ಬಾಯಿ, ಕಣ್ಣು ಅಥವಾ ಮೂಗಿನಿಂದ ಪ್ರವೇಶ ಮಾಡುವ ಕೊರೋನಾ ನೇರವಾಗಿ ಶ್ವಾಸಕೋಶಕ್ಕೆ ನುಗ್ಗಿಬಿಡೋಲ್ಲ. ಮೊದಲಿಗೆ ನಮ್ಮ ಗಂಟಲಿನಲ್ಲಿ ಆಶ್ರಯ ಪಡೆದು ನಮ್ಮದೇ ಜೀವಕೋಶಗಳಲ್ಲಿನ DNA ಬಳಸಿ ಸಂತಾನ ವೃದ್ಧಿ ಮಾಡುತ್ತದೆ. ಆನಂತರ ನಿಧಾನವಾಗಿ ನಮ್ಮ ಶ್ವಾಸಕೋಶಕ್ಕೆ ಪ್ರವೇಶಿಸಿ ತನ್ನ ಸಾಮ್ರಾಜ್ಯ ಸ್ಥಾಪಿಸುತ್ತದೆ. ಕೊನೆಗೆ ನಮ್ಮನ್ನೇ ಬಲಿ ತೆಗೆದುಕೊಳ್ಳುತ್ತದೆ. ಇದಿಷ್ಟು ಕೊರೋನಾದ ಬಯೋಡೇಟಾ. ಇನ್ನು ಕೊರೋನಾ ಪೀಡಿತರಿಗೆ ಆಸ್ಪತ್ರೆಯಲ್ಲಿ ಯಾವ ಚಿಕಿತ್ಸೆ ನೀಡ್ತಾರೆ ಬನ್ನಿ ನೋಡೋಣ. ಕೊರೋನಾ ಸೋಂಕಿತರ ದಿನಚರಿ ಹೀಗಿದೆ. ಅವರಿಗೆ ಪ್ರತಿದಿನ 1000 ಮಿಲಿಗ್ರಾಂ ವಿಟಮಿನ್ ಸಿ ನೀಡ್ತಾರೆ. ನೆನಪಿರಲಿ, ವಿಟಮಿನ್ ಸಿ ನಿಂಬೆಯಲ್ಲಿ ಹೇರಳವಾಗಿ ದೊರೆಯುತ್ತದೆ. ಅವರಿಗೆ ಪ್ರತಿದಿನ ವಿಟಮಿನ್ ಇ ನೀಡಲಾಗುತ್ತದೆ. ಈ ವಿಟಮಿನ್ ಇ ವೆಜಿಟೇಬಲ್ ಆಯಿಲ್, ಬಾದಾಮಿ, ಕಡಲೆಕಾಯಿ ಬೀಜದಲ್ಲಿಯೂ ಯಥೇಚ್ಛವಾಗಿ ಸಿಗುತ್ತದೆ. ಕೊರೋನಾ ಪೀಡಿತರಿಗೆ ಬೆಳಿಗ್ಗೆ 10ರಿಂದ 11ರವರೆಗೆ ಸೂರ್ಯನ ಬಿಸಿಲಿನಲ್ಲಿ ನಿಲ್ಲಲು ಹೇಳಲಾಗುತ್ತದೆ. ಅವರು ದಿನಕ್ಕೆ 1 ಮೊಟ್ಟೆ ತಿನ್ನಬೇಕು. ಮೊಟ್ಟೆ ತಿನ್ನೋಲ್ಲ ಅನ್ನೋದಾದ್ರೆ ಕಾಳುಗಳನ್ನು ತಿನ್ನಲಡ್ಡಿಯಿಲ್ಲ. ಆದ್ರೆ ಪ್ರತಿದಿನ 8 ಗಂಟೆಗಳ ಕಾಲ ನಿದ್ರೆ ಕಡ್ಡಾಯ. ದೇಹದ ಉಷ್ಣತೆ ಕಾಪಾಡಲು ಪ್ರತಿದಿನ 7 ಲೀಟರ್ ಬಿಸಿ ನೀರು ಕುಡಿಯಬೇಕು. ಇದು ಪ್ರತಿ ಜೀವಕೋಶಕ್ಕೆ ನೀಡುವ ಸ್ನಾನ ಆಗಿದೆ. ಯಾವುದೇ ಕಾರಣಕ್ಕೂ ಹಳೆ ಆಹಾರ ತಿನ್ನಬಾರದು. ಪ್ರತಿ ಬಾರಿ ಊಟ ಮಾಡುವ ಮೊದಲು 20 ಸೆಕೆಂಡುಗಳ ಕಾಲ ಚೆನ್ನಾಗಿ ಕೈಗಳನ್ನು ಸಾಬೂನಿನಿಂದ ತೊಳೆಯಬೇಕು. ಎಲ್ಲಕ್ಕೂ ಮುಖ್ಯವಾಗಿ ಪ್ರತಿ 6 ಗಂಟೆಗೆ ಒಮ್ಮೆ ಬಿಸಿ ನೀರಿನಲ್ಲಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮುಕ್ಕಳಿಸಬೇಕು. ಕೊರೋನಾ ವೈರಸ್ನ pH 5.5ರಿಂದ 8.5ರವರೆಗೆ ಇರುತ್ತದೆ. ಆದ್ದರಿಂದ ಕೊರೋನಾ ವೈರಸ್ ಅನ್ನು ಸೋಲಿಸಲು ವೈರಸ್ನ pH ಮಟ್ಟಕ್ಕಿಂತ ಹೆಚ್ಚಿನ ಕ್ಷಾರೀಯ ಆಹಾರವನ್ನು ಸೇವಿಸಬೇಕು. ಹಾಗಾಗಿ ಬೆಳ್ಳುಳ್ಳಿ, ಮಾವು, ಕಿತ್ತಳೆ, ಮೂಸಂಬಿ, ಅನಾನಸ್ ಇವುಗಳನ್ನು ತಿನ್ನಬೇಕು. 100ಕ್ಕೆ 95 ಜನರಿಗೆ ಈ ಚಿಕಿತ್ಸೆಯಿಂದಲೇ ಕೊರೋನಾ ವಾಸಿಯಾಗಿದೆ. ಸ್ನೇಹಿತರೆ, ಇದರಲ್ಲಿ ಯಾವುದಾದರೂ ರಾಕೆಟ್ ಸೆನ್ಸ್ ಇದೆಯಾ? ನಾವು ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಪಾಲಿಸಿ ಕೊರೋನಾ ನಮ್ಮನ್ನು ಪ್ರವೇಶಿಸೋಕೆ ಆಗದಂತೆ ತಡೆಯಬಹುದು. ನಾವು ಸ್ವಲ್ಪ ಎಚ್ಚರ ವಹಿಸಿದ್ರೆ ಸಾಕು, ಚೈನಾ ವೈರಸ್ ಕೊರೋನಾ ಹೇಡಿಯಂತೆ ನಮಗೆ ಶರಣಾಗುತ್ತದೆ. ಹಾಗಿದ್ರೆ ನಾವು ಏನು ಮಾಡಬೇಕು? ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಚವನಪ್ರಾಶ, ಅಶ್ವಗಂಧ ಅಥವಾ ಇದಕ್ಕೆ ತತ್ಸಮಾನ ಔಷಧಿ ಸೇವಿಸಿ. ಇದು ಯಾವುದೇ ಆಯುರ್ವೇದದ ಔಷಧಿ ಅಂಗಡಿಯಲ್ಲಿ ದೊರೆಯುತ್ತದೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಿಮಗೆ ಕೊರೋನಾ ಇಲ್ಲದಿದ್ರೂ ಸಹ ಕೊರೋನಾ ರೋಗಿಗಳಿಗೆ ಹೇಳಿರುವ ಆಹಾರ ಮತ್ತು ಶಿಸ್ತನ್ನು ದೈನಂದಿನವಾಗಿ ಆಚರಿಸಿ. ಇದರಿಂದ ನೀವು 97% ಸುರಕ್ಷಿತ ಆಗಿಬಿಡ್ತೀರಾ. ಹಾಗಾಗಿಯೂ ನಿಮಗೆ ಸ್ವಲ್ಪ ಗಂಟಲು ತುರಿಕೆ ಬಂದರೆ ಅದು ನಿಲ್ಲುವವರೆಗೂ ಬಿಸಿ ನೀರಿಗೆ ಉಪ್ಪು ಬೆರೆಸಿ 2 ಗಂಟೆಗೆ ಒಮ್ಮೆ ಗಾರ್ಗಲಿಂಗ್ ಮಾಡಿ.
ನಿಮ್ಮ ಗಂಟಲು ಒಣಗಲು ಶುರು ಆದ್ರೆ ಅದು ಸರಿ ಹೋಗೋವರೆಗೂ ದಿನಕ್ಕೆ 7 ರಿಂದ 8 ಲೀಟರ್ ಬಿಸಿ ಬಿಸಿ ನೀರು ಕುಡಿಯಿರಿ. ಕೆಮ್ಮು ಅಥವಾ ನೆಗಡಿ ಬಂದರೆ 2 ಗಂಟೆಗೆ ಒಮ್ಮೆಯಂತೆ ನೀರಿನ ಆವಿಯಿಂದ ಉಸಿರಾಡಿ. ಇದರಿಂದ ಅಕಸ್ಮಾತ್ ಕರೋನಾ ನಮ್ಮನ್ನ ಪ್ರವೇಶಿಸಿದ್ರೂ ಸಹ 48 ಗಂಟೆ ಒಳಗೆ ಅದನ್ನು ಹತೋಟಿಗೆ ತರಬಹುದು. ಇದನ್ನೂ ಮೀರಿ ಚಳಿ ಜ್ವರ, ಉಸಿರಾಟದ ತೊಂದರೆ ಬಂದರೆ ಮಾತ್ರ ಕಡೆಗಣಿಸದೆ ಆಸ್ಪತ್ರೆಗೆ ಹೋಗಬೇಕು. ಇದರ ರಿಸ್ಕ್ ಕೇವಲ 3% ಮಾತ್ರ. ಕೊರೋನಾ ಲಸಿಕೆ ಯಾವಾಗ ಬರುತ್ತೋ ಏನೋ, ಆದ್ರೆ ಕೊರೋನಾ ಮಣಿಸೋಕೆ ಇಂದಿನಿಂದಲೇ ಶುರು ನಂತರ ಎಸಿಎನ್ಗೆ ಸ್ವಾಗತ. ಮಳೆಯಾದ್ರೆ ಸಾಕು, ರಸ್ತೆಗಳೆಲ್ಲವೂ ಈಜು ಕೊಳದಂತಾಗುತ್ತದೆ. ಮಕ್ಕಳು, ಮಹಿಳೆಯರು, ಹಿರಿಯ ನಾಗರಿಕರು ನಡೆದಾಡದಂತ ಸ್ಥಿತಿ ಗದಗಿನ ಹುಡ್ಕೋ ಕಾಲೋನಿಯಲ್ಲಿ ನಡೆದಿದೆ. ಸುಮಾರು 35 ವರ್ಷಗಳಿಂದ ಹುಡ್ಕೋ ಕಾಲೋನಿಯಲ್ಲಿ ಜನರು ವಾಸವಾಗಿದ್ದಾರೆ. ಆದರೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಹಾಗೂ ಸೂಕ್ತವಾದ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವಂತಾಗಿದೆ. ಮಳೆ ಬಂದರೆ ಸಾಕು, ಈ ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗ್ತದೆ. ರಸ್ತೆ ಹಾಗೂ ಚರಂಡಿ ಕಾಮಗಾರಿಯನ್ನು ಅವೈಜ್ಞಾನಿಕ ಮಾಡಿರುವುದರಿಂದ ನೀರು ಮನೆಗಳಿಗೆ ಸೇರ್ತದೆ. ಈ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯ ಮಾಡಿದ್ದಾರೆ ಸ್ಥಳೀಯರು. ಅದರಲ್ಲೂ ಹುಡ್ಕೋ ಕಾಲೋನಿ ಸಿದ್ಧಲಿಂಗ ನಗರದಲ್ಲಿ ಜನರು ಬದುಕು ಸಾಗಿಸುವುದು ಕಷ್ಟವಾಗಿದೆ. ಈ ಪ್ರದೇಶದಲ್ಲಿ ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರು, ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಕಳೆದ 3-4 ದಿನಗಳಿಂದ ಮಳೆ ಬರ್ತಾ ಇದೆ, ಹೀಗಾಗಿ ಈಜುಕೊಳದಂತಾಗಿದೆ. ಶತ್ರು ರಾಷ್ಟ್ರಗಳ ನಿದ್ದೆಗೆಡಿಸಲು ಭಾರತ ಸಕಲ ರೀತಿಯಿಂದ ಸಜ್ಜಾಗಿದೆ. ಈಗ ಭಾರತಕ್ಕೆ ರಫೇಲ್ ಬಲ ಸಿಕ್ಕಿದೆ. ರಫೇಲ್ನಿಂದ ಅಕ್ಕಪಕ್ಕದ ರಾಷ್ಟ್ರಗಳ ಕನಸಿನಲ್ಲೂ ರಫೇಲ್ ಬರುತ್ತದೆ ಎಂದರೆ ತಪ್ಪಾಗಲಾರದು. ಫ್ರಾನ್ಸ್ನಿಂದ ಹೊರಟಿದ್ದ ಮೊದಲ ಹಂತದ 5 ರಾಫೇಲ್ ಯುದ್ಧ ವಿಮಾನಗಳು ಅಂಬಾಲಾ ವಾಯುನೆಲೆಗೆ ಬಂದಿಳಿದಿವೆ. ಫ್ರಾನ್ಸ್ ಮೂಲದ ಡಸಾಲ್ಟ್ ಕಂಪನಿ ನಿರ್ಮಿತ 5 ರಫೇಲ್ ಫೈಟರ್ ಜೆಟ್ ವಿಮಾನಗಳು ಇವುಗಳಾಗಿವೆ. ಈ 5 ಯುದ್ಧ ವಿಮಾನಗಳ ಪೈಕಿ 2 ವಿಮಾನಗಳು 2 ಸೀಟರ್ ತರಬೇತಿ ವಿಮಾನಗಳಾಗಿದ್ದು 3 ಸಿಂಗಲ್ ಸೀಟರ್ ಯುದ್ಧ ವಿಮಾನಗಳಾಗಿವೆ. ಈ ವಾಯುನೆಲೆಯ ಸುತ್ತಮುತ್ತಲಿನ 4 ಗ್ರಾಮಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು. ಐದು ರಫೇಲ್ ಯುದ್ಧ ವಿಮಾನಗಳು ಹರಿಯಾಣಕ್ಕೆ ತಲುಪಿವೆ. ಈ ಮೂಲಕ ಭಾರತೀಯ ಸೇನೆಯ ಇತಿಹಾಸದಲ್ಲೇ ಹೊಸ ಶಕೆ ಆರಂಭವಾಗಲಿದೆ ಎಂದು ರಾಜನಾಥ್ ಸಿಂಗ್ ಬಣ್ಣಿಸಿದ್ದಾರೆ.
takeoff of 5 Rafale jets that are flying to India today. Our Air Force pilots tell us that these are extremely swift, nimble, versatile, and very deadly aircraft. You might call them, they are both beauty and beast. They are superb flying machines being flown by the best pilots in the world. We'd like to thank Dassault for delivering the aircraft on time, the French Air Force and the French government for all the support they've provided. This is going to add a great deal of strength to our air power and defense preparedness, but it is also a powerful symbol of the strategic partnership between India and France. So our pilots I've just spoken to them, they are very excited. They are very proud to be flying these machines to India today. It's going to be a long flight, and it is a remarkable symbol of their professionalism, their endurance, and the skills that they have acquired during the training, that they'll be able to do this with mid-air refueling and just a single stop en route to India, which is actually quite a long distance. We have bid them safe landing in India, a smooth flight on the way, and a great service to the cause of India's defense and security. They'll play a very important role in that. So we look forward to seeing their induction in India in the next couple of days. ನಾನು ಭಾರತೀಯ ವಾಯುಪಡೆಯನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ರಫೇಲ್ ಆಗಮನದ ಮೂಲಕ ವಾಯುಪಡೆಯ ಸಾಮರ್ಥ್ಯ ದುಪ್ಪಟ್ಟುಗೊಂಡಿರುವುದಕ್ಕೆ ನನಗೆ ಬಹಳ ಸಂತೋಷವಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಫ್ರೆಂಚ್ ವಿಮಾನ ತಯಾರಿಕಾ ಸಂಸ್ಥೆ ಡಸಾಲ್ಟ್ ಏವಿಯೇಷನ್ ಕಾರ್ಖಾನೆ ನಿರ್ಮಿಸಿದ ರಫೇಲ್ ಫೈಟರ್ ಜೆಟ್ಗಳು 5 ರಫೇಲ್ ಜೆಟ್ಗಳು ಸುಮಾರು 7,000 ಕಿಲೋಮೀಟರ್ ದೂರವನ್ನು ಒಂದೇ ದಿನದಲ್ಲಿ ಕ್ರಮಿಸಿ ಹರಿಯಾಣದ ಅಂಬಾಲಾ ವಾಯುನೆಲೆಗೆ ಬಂದಿಳಿದಿವೆ.
ಮತ್ತೊಮ್ಮೆ ಹೆಡ್ಲೈನ್ಸ್. ರಾಮ ಮಂದಿರ ನಿರ್ಮಾಣಕ್ಕೆ ಭರದ ಸಿದ್ಧತೆ, ಅಯೋಧ್ಯೆಗೆ ತಲುಪಿದ ದಕ್ಷಿಣ ಕಾಶಿ ಅಂತರಗಂಗೆ ನೀರು. ಕಟ್ಟಡ ಕಾರ್ಮಿಕರಿಗೆ ಕೋವಿಡ್ ಪರಿಹಾರಕ್ಕೆ ಆಗ್ರಹ, ಸಿಡಬ್ಲ್ಯೂಎಫ್ಐ ಮತ್ತು ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ. ರೈತ ಮೋರ್ಚಾದಿಂದ ವನ ಮಹೋತ್ಸವ, ಹಲವು ಗ್ರಾಮಗಳಲ್ಲಿ ಸಸಿ ನೆಟ್ಟ ಪರಿಸರವಾದಿಗಳು. ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ, ರಸ್ತೆ ಮನೆಗಳಾಗುತ್ತವೆ ಈಜುಕೊಳ, ಹುಡ್ಕೋ ಕಾಲೋನಿ ಜನರ ಪರದಾಟ. ಫ್ರಾನ್ಸ್ನಿಂದ ಭಾರತಕ್ಕೆ ಹಾರಿ ಬಂದ ರಫೇಲ್, ಅಕ್ಕಪಕ್ಕದ ರಾಷ್ಟ್ರಗಳ ನಿದ್ದೆಗೆಡಿಸಿದ ಯುದ್ಧ ವಿಮಾನ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸಿ ನ್ಯೂಸ್ ಗಜೇಂದ್ರಗಡ. ವಂದನೆಗಳು.